ಸಮಾರಾಧನೆ ಮುಗಿದೋಗುತ್ತದೆ. ನಾಳೆಯಿಂದ ಅನ್ನ ಹಾಕೋರಿಲ್ಲ. ನಮ್ಮತ್ತೆ ಮನೆಗೆ ಬರಬೇಡ ಅಂದಿದ್ದಾರೆ. ನನಗೆ ತವರು ಮನೆಯಂತ ಇಲ್ಲ. ನಾಳೆಯಿಂದ ನನ್ನ ಬದುಕಿನ ಗತಿ ಏನು? ಭಯ ಆಗ್ತಿದೆ. ಅನ್ನ ಒಳಗೆ ಹೋಗ್ತಿಲ್ಲ. ಸರಿ, ಗುರುಗಳ ಮುಂದೆ ಬಂದು ಹೇಳಿದ್ಲು, ಸ್ವಾಮಿ, ಅದೇನು ದೊಡ್ಡ ವಿಷಯ? ಸಣ್ಣದೋ ದೊಡ್ಡದು, ವಿಷಯ ಏನು? ಸೀರೆ ಕಳೆದಿದ್ಯಂತೆ. ಅವಳು ಬಡವಳಂತೆ. ತೀರ್ಥಯಾತ್ರೆ ಹೋಗೋ ಕಾಲಕ್ಕೆ ಮಠದಲ್ಲಿ ಕಳೆದು ಹೋಯ್ತಂತೆ. ಹೌದಾ? ಪಾಪ, ಹಾಗಾಗ್ಬಾರ್ದು. 2 ಜರ್ದಾರಿ ಸೀರೆ ತರಿಸ್ರಿ ಅಂದ್ರಂತೆ. ಈಗಿಂದೀಗ್ಲೇ? ಹೌದು. ಅಂಗಡಿಯವನು ಎಷ್ಟು ಕೇಳಿದ್ರು ಅದಕ್ಕಿನ್ನ ಹೆಚ್ಚಿನ ಹಣ ಕೊಡಿ, ತರಿಸಿ 2 ಜರ್ದಾರಿ ಸೀರೆ. ಆ ಉಡೀಲಿ 2 ಜರ್ದಾರಿ ಸೀರೆ ಹಾಕಿದ್ರೆ ಕಣ್ತುಂಬಾ ನೀರು. ನಮ್ಮಪ್ಪ ನಾವೇ ಬಂದು ಊಟ ಮಾಡಿ ಹೋಗೋರು, ನಮ್ಮಂಥವ್ರ ಮೇಲೂ ನಿಮ್ಮ ಕೃಪಾದೃಷ್ಟಿ ಬಿತ್ತಲ್ಲ. ದೊಡ್ಡವರ ದೃಷ್ಟಿ ಇರುತ್ತೆ ಅಲ್ವಾ? ಇದು ಭಗವದ್ಗೀತೆಯಲ್ಲಿ ದೇವರು ಹೇಳಿರುವ ಮಾತಿಗೆ ಗೀತಾ ತಾತ್ಪರ್ಯ. ಕಷ್ಟದಲ್ಲಿ ಇದ್ದ ಯೋಗ್ಯರಿಗೆ ನಾವು ಸ್ಪಂದಿಸಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡಲು ಬಟ್ಟೆಯೋ, ಅನ್ನವೋ, ಆಹಾರವೋ, ಸೂರೋ ಇದನ್ನ ಕೊಡೋದಿದ್ಯಲ್ಲ, ಅದನ್ನ ದೇವರಿಗೆ ಕಟ್ಟೋ ಟ್ಯಾಕ್ಸ್ ಅಂತೆ. ಯಾರಿಗೆ ಸಮಸ್ಯೆ ಇದೆ, ಸಮಸ್ಯೆ ಇದ್ದವರಿಗೆ ಸ್ಪಂದಿಸಿದಾಗ ಆ ಜೀವಕ್ಕಾಗುವ ಆನಂದ ಬಹಳ ದೊಡ್ಡದು.